ಅವರು ಅಧಿಕಾರಕ್ಕೋಸ್ಕರವಾಗಿ ಇನ್ನೊಬ್ಬರು ಮನೆ ಮುಂದೆ ಹೋದವರಲ್ಲ. ಸ್ವಾಭಿಮಾನಕ್ಕೆ ಧಕ್ಕೆ ಆದರೂ ಒಂದು ನಿಮಿಷ ಇಲ್ಲಿರಲ್ಲ ಅಂತ ಬಂದಂಥವ್ರು. ಒಂದು ನಿಮಿಷ ಕಾಂಗ್ರೆಸ್ಗೆ ಇನ್ನೊಂದು ಕ್ಯಾಂಡಿಡೇಟ್ ಆಗ ನಂಬರ್ ಎಲ್ಲಿತ್ತು ಅವತ್ತು. ಅಯ್ಯೋ ರಾಮ, ಈಗ ಒಕ್ಕಲಿಗರು ಮುಖ್ಯಮಂತ್ರಿನ ಗೆದ್ದಾಗ ರಾಜ್ಯಸಭಾ ತಗೊಂಡು ಏನು ಮಾಡ್ತೀರಿ? ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಕೈ ತಪ್ಪಿರೋದ್ರ ಬಗ್ಗೆ ಭಾರೀ ಚರ್ಚೆ ನಡೆದಿದ್ದು, ಮೈತ್ರಿ ಪಕ್ಷವಾಗಿರೋ ಜೆಡಿಎಸ್ ಹಿರಿಯ ನಾಯಕನನ್ನೇ ನಿರ್ಲಕ್ಷ್ಯ ಮಾಡಿದ ಬಿಜೆಪಿ ಅಂತ ಕಾಂಗ್ರೆಸ್ ನಾಯಕರು ವ್ಯಂಗ್ಯ ಮಾಡ್ತಾ ಇದ್ದಾರೆ. ಇದೊಂದಷ್ಟು ಚರ್ಚೆಗೂ ಕೂಡ ಎಡೆ ಮಾಡಿಕೊಟ್ಟಿರೋದ್ರಿಂದ ಈಗ ಸ್ವತಃ ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ, ಒಂದಷ್ಟು ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಮೈತ್ರಿ ಒಡಕಿನ ಬಗ್ಗೆ ಮೂಡಿರೋ ಅನುಮಾನಗಳ ಬಗ್ಗೆ ಕೂಡ ಮಾತಾಡಿದ್ದಾರೆ. ನಿಮಗೆ ಒಂದು ನೆನಪಿಸ್ತೀನಿ, ಇವತ್ತು ಎರಡೂ ಕಡೆ ಸೋತಂಥ ದೇವೇಗೌಡರು ಮತ್ತು ಎರಡೇ ಸೀಟ್ ಗೆದ್ದಂಥ ಪಕ್ಷ. ಆ ಸಂದರ್ಭದಲ್ಲಿ ಇಲ್ಲಿ ಬಹುಶಃ ನಮ್ಮ ಜೊತೆಲಿ ಈಗಿಲ್ಲ, ನಮ್ಮ ಯಾರಪ್ಪ ನಮ್ಮ ಲೀಡ್ರ್ ಇದ್ನಲ್ಲ, ಅಲ್ಲ ನಾನು ಬಂದಲ್ಲ ಮೈಸೂರು ಆಫೀಸಿಂದ ದುಡ್ಡು ತಗೊಂಬಂದಲ್ಲಪ್ಪ ಲಾರಿ ಕೊಡೋಕ್ಕೆ ಬಸ್ಗಳಿಗೆ, ಶಿವಾನಂದ್ ನಮ್ಮ ಬುದ್ನೂರು, ಅವರ ಮನೆಯಲ್ಲಿ ದೇವೇಗೌಡರು ಒಂದು ಮೀಟಿಂಗ್ ಕರೆದು ಅವತ್ತಿನ ಒಂದು ಸಂದರ್ಭದಲ್ಲಿ ನಮ್ಮ ಜನಕ್ಕೆ ಆಗ್ತಿರ್ತಕ್ಕಂಥ ಅನ್ಯಾಯಕ್ಕೆ ಅವ್ರು ಏನು ಯಾವುದೇ ಜನ ಸೋಲಿಸಿದ್ರು ಜನಗಳ ಪರವಾಗಿ ಧ್ವನಿ ಎತ್ತಿದ್ರು. ಮೈಸೂರಿನಲ್ಲಿ ಮೈದಾನದಲ್ಲಿ ಮಹಾರಾಜ ಮೈದಾನದಲ್ಲಿ 2 ಲಕ್ಷ ಜನ ಸೇರಿಸಿ ಒಂದು ಸಭೆ ಆಯಿತು. ಅದು ದೇವೇಗೌಡರ ಬಂದಂಥ ಬದುಕು. ಅವರು ಅಧಿಕಾರಕ್ಕೋಸ್ಕರವಾಗಿ ಇನ್ನೊಬ್ಬರು ಮನೆ ಮುಂದೆ ಹೋದವರಲ್ಲ. ಪ್ರಧಾನಮಂತ್ರಿ ಅಂತ ಸ್ಥಾನನೇ 5 ವರ್ಷ ಉಳಿಸ್ಕೊಳ್ಳೋಕೆ ಅವಕಾಶ ಇದ್ದಿದ್ದನ್ನು ಸ್ವಾಭಿಮಾನಕ್ಕೆ ಧಕ್ಕೆ ಆದರೂ ಒಂದು ನಿಮಿಷ ಇಲ್ಲಿರಲ್ಲ ಅಂತ ಬಂದಂಥವ್ರು. ಈಗ ರಾಜ್ಯಸಭಾ ಸೀಟಿಂದ ಅವ್ರ ಶಕ್ತಿ ಅವರು ಹೋರಾಟ ಮಾಡಬೇಕಾ? ಅವ್ರಿಗೆ ಬೇಕಾಗಿರೋದು ಭಗವಂತ ಕೂಡ ಆರೋಗ್ಯ. ಯಾರು ಕೊಟ್ಟಿದ್ರು? ಎಲ್ಲಿ ಕೊಟ್ಟಿದ್ರು? ಒಂದು ನಿಮಿಷ ಕಾಂಗ್ರೆಸ್ಗೆ ಇನ್ನೊಂದು ಕ್ಯಾಂಡಿಡೇಟ್ ಆಗ ನಂಬರ್ ಎಲ್ಲಿತ್ತು ಅವತ್ತು? ಅವತ್ತಿನ ದಿನ ನಮ್ಮ ಸರ್ಕಾರ ಹೋಗಿತ್ತು, ದೇವೇಗೌಡರನ್ನು ಸೋಲಿಸಿದ್ರು 19ರಲ್ಲಿ ತುಮಕೂರಿನಲ್ಲಿ ನಿಲ್ಲಿಸಿ. ಆ ಸಂದರ್ಭದಲ್ಲಿ 4 ರಾಜ್ಯಸಭಾ ಸ್ಥಾನಕ್ಕೇನು ಚುನಾವಣೆ ಆಯಿತು, ಅವತ್ತು ಬಿ ಜೆ ಪಿನಲ್ಲೂ ಇನ್ನೊಂದು ಅಭ್ಯರ್ಥಿಗೆ ನಂಬರ್ ಇರಲಿಲ್ಲ, ಕಾಂಗ್ರೆಸ್ನಲ್ಲೂ ನಂಬರ್ ಇರಲಿಲ್ಲ. ಅಲ್ಲಿ ಇನ್ನೊಬ್ಬ ಅಭ್ಯರ್ಥಿ ನಿಲ್ಲ ಪ್ರಶ್ನೆನೇ ಇರಲಿಲ್ಲ. ಇದೇ ಯಡಿಯೂರಪ್ಪನವರು ಅವ್ರ ಮುಖ್ಯಮಂತ್ರಿ ಏನಾಗಿದ್ದರು, ನಾನು ಅಧಿಕಾರ ಹೇಳಿದು, ಅವರೇ ಫೋನ್ ಮಾಡಿ ನನಗೆ ಹೇಳಿದ್ರು, ನೋಡಿ ನಾವು ಅಭ್ಯರ್ಥಿ ಆಗ್ತಾಯಿಲ್ಲ ಬಿ ಜೆ ಪಿಯಿಂದ, ದೊಡ್ಡವ್ರಿಗೆ ಈ ಥರ ಏನಾಗಿದೆ ತುಮಕೂರಿನಲ್ಲಿ, ಅವ್ರು ರಾಜ್ಯಸಭಾದಲ್ಲಿ ಇದ್ದರೂ ಒಳ್ಳೆಯದು ಅಂತ ಹೇಳಿ ನಾವು ಅಭ್ಯರ್ಥಿ ಆಗ್ತಿಲ್ಲ, ನೀವು ಚುನಾವಣೆ ನಿಲ್ಲಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಅವರೂ ಹೇಳಿದ್ರು. ದೇವೇಗೌಡರಾಗ ಒಪ್ಪಿರಲಿಲ್ಲ. ನಾನೇ ದೇವೇಗೌಡರಿಗೆ ಬಲವಂತವಾಗಿ ನೀವಲ್ಲಿರಬೇಕು ಅಂತ ಹೇಳಿ ಅವತ್ತಿನ ಪರಿಸ್ಥಿತಿನಲ್ಲಿ ಅವ್ರಿಗೇನು ಅವಕಾಶ ಇತ್ತು, ಆ ಅವಕಾಶ ಅವತ್ತು ಬಂದಿದೆಯೇ ಹೊರತು ಇವ್ರು ಬೆಂಬಲ ಕೊಟ್ಟು ಬಂದಂಥದ್ದಲ್ಲ. ಅದು ಯಾವ ಥರ? ಅಯ್ಯೋ ರಾಮ, ಈಗ ಒಕ್ಕಲಿಗರು ಮುಖ್ಯಮಂತ್ರಿನ ಗೆದ್ದಾಗ ರಾಜ್ಯಸಭಾ ತಗೊಂಡು ಏನು ಮಾಡ್ತೀರಿ? ಪಾಪ ಒಕ್ಕಲಿಗರು ಮುಖ್ಯಮಂತ್ರಿನೇ ಇದ್ದಾರೆ, ಎಲ್ಲಿಂದ ನ್ಯಾಯ ಆಯ್ತದೆ? ಪಾಪ ಅವ್ರು ಉಳ್ಸೋಕ್ಕೆ ಅಲ್ವ ಮಾಡಿರೋದು. ಈಗ ಇನ್ನೊಂದು 2 ತಿಂಗಳು ನೋಡೋಣ ಸುಮ್ಮನೆ. ಎಲ್ಲ ಅವೆಲ್ಲ ಯಾವುದಕ್ಕೂ ನಾನು ಚರ್ಚೆ ಮಾಡಲ್ಲ ಬ್ರದರ್, ಜನ ತೀರ್ಮಾನ ಮಾಡ್ತಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.